ಬಜೆಟ್ ಕುರಿತಂತೆ ದಾವಣಗೆರೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಲಾಗಿದೆ. ಕೇಂದ್ರ ಬಜೆಟ್ ನಿರಾಶಾದಾಯಕದಿಂದ ಕೂಡಿದೆ. ಅತಿ ಹೆಚ್ಚು ತೆರಿಗೆ ಪಾವತಿಸುವಂತಹ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕದ ಪಾಲಿಗೆ ಇದು ಶೂನ್ಯ ಬಜೆಟ್ ಅಂತ ಹೇಳಿ ದಾವಣಗೆರೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಅತಿ ಹೆಚ್ಚು ತೆರಿಗೆ ಪಾವತಿಸುವಂತಹ ಕರ್ನಾಟಕಕ್ಕೆ ಕೇಂದ್ರ ಅನ್ಯಾಯವನ್ನ ಮಾಡಿದೆ. ಇದೊಂದು ರಾಜಕೀಯ ಪ್ರೇರಿತವಾದಂತಹ ಬಜೆಟ್. ಕನ್ನಡಿಗರ ನಿರೀಕ್ಷೆಗಳು ಹುಸಿಯಾಗಿವೆ ಅಂತ ಹೇಳಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಉಪ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಎಲ್ಲ ಮಿನಿಸ್ಟರ್ಸು ಈ 2 ವರ್ಷದಿಂದ ದೆಹಲಿನಲ್ಲೇ ಓಡಾಡ್ತಾ ಇದ್ದೀವಿ. ನಮ್ಮ ಸ್ಟೇಟಿಗೆ ಏನು ಅನ್ಯಾಯ ಆಗಿದೆ, ಸುಮಾರು 1% ಅಷ್ಟು ಲಾಸ್, ಅರೌಂಡ್ 80,000 crore ಅಂತ ಹೇಳ್ತೀವಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ GST-ನಲ್ಲಿ ನಂಬರ್ 2 ಇದ್ದೀವಿ. GDP ಗ್ರೋತ್ನಲ್ಲಿ ವಿ ಆರ್ ಅಮಂಗ್ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸು. ಸೊ ಇದೆಲ್ಲದರ ನಡುವೆ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳಿ ಅದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಬ್ಯಾಂಗ್ಳೂರಿನ ಅಭಿವೃದ್ಧಿ ಆಯಿತು, ಇರಿಗೇಷನ್ ಪ್ರಾಜೆಕ್ಟ್ಸಿನ ಅಭಿವೃದ್ಧಿ, ಏಮ್ಸ್ ಫಾರ್ ಕರ್ನಾಟಕ ಅಂತ ಹೇಳ್ತಾ ಇದ್ವಿ. ಅದು ಇನ್ನಾದರೂ ನಮ್ಮ ಕನಸು ನನಸಾಗ್ತಾ ಇಲ್ಲ. ಸೊ ಇಂಥ ಒಂದು ಬಡ್ಜೆಟ್ ಸ್ಟೇಟಿಗೆ ಸ್ಪೆಸಿಫಿಕ್ ಆಗಿ ಗ್ರೋತಿಗೆ, ಈಗ ವಿಕಸಿತ ಭಾರತ್ ಅಂತ ಹೇಳ್ತಾರೆ. ಸೊ ಈಗ AI-ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಂಡಸ್ಟ್ರೀಸ್ಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಬಜೆಟ್ಸ್, ಗ್ರೋತ್ ಆಫ್ ಇಂಡಸ್ಟ್ರೀಸು. ಸೊ ಆದರೂ ಕೂಡ